ಕನ್ನಡದವರು ಒಂದಿಬ್ಬರಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 1 ವರ್ಷ ಆಯ್ತು ರೀ ಸರ್. ಸ್ಥಳದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಈ ದುರಂತದಲ್ಲಿ ತಮ್ಮವರನ್ನ ಕಳ್ಕೊಂಡಂತ ಕುಟುಂಬಸ್ಥರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಂದೊಂದೇ ಮೃತದೇಹಗಳನ್ನು ತೆಗೆಯಲಾಗ್ತಾ ಇದೆ, ಗಾಯಗೊಂಡವರನ್ನು ಸಾಗಿಸಲಾಗ್ತಾ ಇದೆ. ಎಷ್ಟೊತ್ತಿಗೆ ಆಯ್ತಮ್ಮ? ಎಷ್ಟು ಜನ ಡೆತ್ ಆಗ್ಯಾರ ಅನ್ನೋದು ಮಾಹಿತಿ ಗೊತ್ತಿದೆ. ಹೌದೌದು ಸರ್. ಈಗ ಯಾರು ಏನ್ ಹೆಸರು? ಹೇಳಿ ಸರ್, ಹೇಳಿ. ತಮ್ಮವರನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇರುವಂತ ಮಹಿಳೆಯರನ್ನ ನೋಡ್ತಾ ಇದ್ದೀರಿ ನೀವು. ಎಲ್ಲಿಂದಲೋ ಬಂದಿದ್ದಾರೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಅಂತ ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದಂಥ ಬಡಪಾಯಿಗಳು ಪಾಪ. ಬಿಹಾರದವರು, ಅಸ್ಸಾಂನವರು, ಕನ್ನಡಿಗರು ಇದ್ದಾರೆ ಅಲ್ಲಿ. ತಮ್ಮವರನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಯಾರ್ದೋ ನಿರ್ಲಕ್ಷ್ಯಕ್ಕೆ, ಇನ್ಯಾರ್ದೋ ದುಡ್ಡಿನ ಹಪಾಹಪಿಗೆ, ಕಾನೂನು ಉಲ್ಲಂಘಿಸಿ ಹೇಗಾದರೂ ಮಾಡಿ ದುಡ್ಡು ಮಾಡಿಕೊಳ್ಳಬೇಕು ಅನ್ನುವಂಥ ಹುಚ್ಚಿಗೆ ಬಡಪಾಯಿ ಕಾರ್ಮಿಕರು ಬಲಿಯಾಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುಮನ್ ಸ್ಥಳದಿಂದ ರೆಡಿ ಇದ್ದಾರೆ. ಸುಮನ್ನಲ್ಲಿ ಮಹಿಳೆಯರ ಕಣ್ಣೀರು ಹಾಕ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಏನಾಗಿದೆ ಅಂತ ಹೇಳ್ತಾರೆ ಸ್ಥಳೀಯರು? ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಏನು ಮಾಹಿತಿ ಕೊಡ್ತಾ ಇದ್ದಾರೆ? ರಕ್ಷಕ, ಪ್ರಮುಖವಾಗಿ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂಥದ್ದು ಅಂದರೆ JCB ಈ ಮೂಲಕ ಈ ಮೊದಲೇ ಸಹ ಓನರ್ಗಳಿಗೆ, ಇಟಾಚಿ ಓನರ್ಗಳಿಗೆ ಮತ್ತು ಸ್ಥಳದ ಓನರ್ಗಳಿಗೆ, ಮಾಲೀಕರಿಗೆ ಮಾಹಿತಿಯನ್ನು ತಿಳಿಸ್ತಾರೆ. ಅಂದರೆ ಘರ್ಷಣೆಗಳು ಆಗ್ತಾ ಇದೆ ಸರ್, ಘರ್ಷಣೆಗಳಿಗೆ ಸಂಬಂಧಪಟ್ಟಿದ್ದ ಬಂಡೆಗಳು ಉದುರುವಂಥ ಕೆಲಸಗಳು ಸಹ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಮಾತನ್ನು ಸಹ ಹೇಳಿರ್ತಾರೆ. ಎಲ್ಲೋ ಒಂದು ಕಡೆ ಬೆಳಗ್ಗೆ ಒಂದು ರಾತ್ರಿ ಎಲ್ಲ ಕೆಲಸ ಮಾಡುವಂತಹ ಒಂದು ಪ್ರಕಾರ ಇರ್ತದೆ. ಅಂದರೆ ಬೆಳಗ್ಗೆ ಬೇಸಿಗೆ ಕಾಲ, ಬಿಸಿಲು ಜಾಸ್ತಿ ಇರೋದ್ರಿಂದ ರಾತ್ರಿ ಕೆಲಸ ಮಾಡುವಂಥ ಒಂದಿಷ್ಟು ಮಂದಿಗಳು ಸಹ 2 ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಒಂದು 15 ರಿಂದ 20 ಜನ ರಾತ್ರಿ ಕೆಲಸ ಮಾಡುವಂಥ ವೇಳೆಯಲ್ಲಿ ಬಂಡೆ ಅಂದರೆ ಇಟಾಚಿ ರಭಸಕ್ಕೆ, ಇಟಾಚಿ ಕೆಲಸ ಮಾಡುವಂಥ ವೇಳೆ ಪಕ್ಕದಲ್ಲೇ ಮೇಲಿರುವಂಥ ಒಂದು ಬೃಹದಾಕಾರದ ಬಂಡೆ, ಸದ್ಯ ನಾನು ಸ್ಥಳದಲ್ಲಿದ್ದೇನೆ, ಸ್ಥಳದ ಹೇಗೆ ನಡೀತಂಥ ಘಟನೆಯ ದೃಶ್ಯಾವಳಿಯನ್ನು ಕಟ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗ ಸದ್ಯ ಮೇಲೆ ನೋಡ್ತಾ ಇದ್ದೀರಲ್ಲ, ಮೇಲಿನ ಭಾಗದಲ್ಲಿ ಈಗೇನು ಇಟಾಚಿ ಕೆಲಸ ಮಾಡ್ತಿದೆ ಅದ್ರ ಮೇಲೆ ನಿಂತಂಥ ಮತ್ತೊಂದು ಇಟಾಚಿ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಬಂಡೆ ಈಗ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಬಂಡೆಗೆ ಓರಿಕೊಂಡಂಥ ಇನ್ನೊಂದು ಬಂಡೆ ಇರ್ತದೆ. ಇಟಾಚಿ ಕೆಲಸ ಮಾಡುವಂಥ ವೇಳೆ ಆ ಒಂದು ಪ್ರೆಸರ್ಗೆ ಏನಿರುತ್ತೆ, ಆ ಒಂದು ಘರ್ಷಣೆಗೆ ಏನಿರುತ್ತೆ, ಇಟಾಚಿ ಕೆಲಸ ಮಾಡೋದು ಆ ಒಂದು ಘರ್ಷಣೆಗೆ ಆ ಪಕ್ಕದಲ್ಲಿರುವಂಥ ಬಂಡೆ ಬಿದ್ದಿರುವಂಥದ್ದು. ಬಂಡೆ ಎಲ್ಲಿಗೆ ಬೀಳುತ್ತೆ ಅಂತ ಹೇಳಿದ್ರೆ, ಇಟಾಚಿ ಪಕ್ಕದಲ್ಲಿರುವಂಥ ಟ್ರ್ಯಾಕ್ಟರ್ ನಿಂತಿರುತ್ತೆ, ಟ್ರ್ಯಾಕ್ಟರ್ ಪಕ್ಕಕ್ಕೆ ಬಂಡೆ ಬೀಳುವಂಥದ್ದು. ಆ ಪಕ್ಕಕ್ಕೆ ಬಂಡೆ ಬಿದ್ದು ಕೆಳಗೆ ಇರುವಂಥ 15 ಜನರ ಮೇಲೆ ಬಂಡೆ ಬೀಳುವಂಥದ್ದು. 15 ಜನರಲ್ಲಿ ಈಗಾಗಲೇ 9 ಜನ ಸಾವನ್ನಪ್ಪಿರುವಂಥದ್ದು. ಸದ್ಯ ಈಗಾಗಲೇ ಸ್ಥಳೀಯ ಹಾಸ್ಪಿಟ್ಲಿಗೂ ಸಹ ಉಳಿದವ್ರನ್ನ ಸ್ಥಳೀಯ ಹಾಸ್ಪಿಟ್ಲಿಗೂ ಸಹ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ 2 ಕನ್ನಡಿಗರು, ಉಳಿದವರು ಬಿಹಾರ ಮೂಲದವರು ಅಂತೇಳಿ ಸುಮಾರು 15 ರಿಂದ 18 ವರ್ಷಗಳ ಕಾಲ ಇಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಸದ್ಯ ನೀವು ನೋಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಎಲ್ಲಾದರೂ ಬಂಡೆ ಅಲ್ಲೇ ಇದ್ದಿದ್ರೆ ಯಾವುದೇ ಪ್ರಾಣಾಪಾಯಗಳಾಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಬಂಡೆ ಕೆಳಗೆ ಬಿದ್ದಿರೋದ್ರಿಂದ ಅದು ಇಟಾಚಿಗೆ ಅಥವಾ ಏನಾದರೂ ಟ್ರ್ಯಾಕ್ಟರ್ಗೆ ಬಿದ್ದರೆ ಬಂಡೆ ಅಲ್ಲೇ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳು ಸಹ ಇತ್ತು. ಎಲ್ಲೋ ಒಂದು ಕಡೆ ಪಕ್ಕಕ್ಕೆ ಬಿದ್ದು ಕೆಳಗೆ ಕೆಲಸ ಮಾಡ್ತಾ ಇರುವಂಥ 15 ಜನಗಳ ಮೇಲೆ ಬಿದ್ದಿರುವಂಥದ್ದು. ಈಗಾಗಲೇ 9 ಜನ ಸಾವನ್ನಪ್ಪಿರುವಂಥ ಮಾಹಿತಿ ಸಹ ತಿಳಿದು ಬರ್ತಾ ಇದೆ. ಉಳಿದವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ಸಹ ದಾಖಲು ಮಾಡಿರುವಂಥದ್ದು. ಸದ್ಯ ಈಗಾಗಲೇ ತಾವರೆಕೆರೆ ಪೊಲೀಸರು ಬಂದು ಕಾರ್ಯಾಚರಣೆ ಸಹ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಕಡೆ ಮುನ್ನೆಚ್ಚರಿಕೆ
ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ತಗೊಳ್ಬೇಕಾಗ್ತದೆ. ಈ ಮೊದಲು ಸಹ ಇಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರು ಸಹ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದ ಸಂದರ್ಭದಲ್ಲಿ ಯಾವುದೇ ಮಾಲೀಕರು ಸಹ ಏನು ಎಚ್ಚೆತ್ತುಕೊಂಡಿರುವುದಿಲ್ಲ. ಅದ್ರ ಜೊತೆಗೆ ಇಲ್ಲಿ ಏನು ತೀರೋಗಿರುವಂಥವ್ರು, ಸತ್ತೋಗಿರುವಂಥವ್ರು ಮೂಲ ಬಿಹಾರದವರು ಜಾಸ್ತಿ ಆಗಿರೋದು. ಇಬ್ಬರು ಕನ್ನಡದ ಇರ್ತಾರೆ. ಇಬ್ಬರು ಕನ್ನಡಿಗರಲ್ಲಿ ರಾಮು ಎನ್ನುವರು ಇಟಾಚಿಯನ್ನು ಆಪರೇಟರ್ ಮಾಡ್ತಾ ಇರುವಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ನಿಟ್ಟಲ್ಲಿ ಇನ್ನೊಬ್ಬರು ಮಹೇಶ್ ಎನ್ನುವರು ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಒಂದು ಮುತುವರ್ಜಿ ಇಲ್ಲದೆ ಅಥವಾ ಮುನ್ನೆಚ್ಚರಿಕೆ ಕ್ರಮಗಳಿಲ್ಲದೆ ಕೆಲಸ ಮಾಡ್ತಾ ಇರುವಂತಾಗ ಇಡೀ ಸುಮಾರು 12 ಗಂಟೆ ಕೆಲಸ ಮಾಡುತ್ತಾಗೆಲ್ಲೋ ನಿನ್ನೇನು ಕೆಲಸವನ್ನು ಮುಗಿಸುವ ಸಂದರ್ಭ ಸಹ ಬಂದಿರ್ತದೆ. ಆ ಒಂದು ಕ್ಷಣದಲ್ಲಿ ಈ ರೀತಿ ಆಗಿರುವಂಥದ್ದು. ಪ್ರಮುಖವಾಗಿ ಸುಮಾರು 9 ಜನ ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಸ್ಥಳೀಯ ಏನು ತಾವರೆಕೆರೆ ಪೊಲೀಸ್ ಠಾಣೆಯಲ್ಲೂ ಸಹ ಪ್ರಕರಣ ದಾಖಲಾಗಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.